ಶಿಕ್ಷಕರಿಗೆ ಹಾಗೂ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಅಭಿನಂದನಾ ಸಮಾರಂಭ. ಹುಣಶ್ಯಾಳ ಪಿ.ಬಿ. ಬಸವನ ಬಾಗೇವಾಡಿ ತಾಲ್ಲೂಕು ಶಾಲಾ ಅಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಸಮಿತಿ ಸರ್ಕಾರಿ ಆದರ್ಶ ವಿದ್ಯಾಲಯ ಹುಣಶ್ಯಾಳ್ ಪಿ.ಬಿ. ಯಲ್ಲಿ 2024 ರಿಂದ 2025 ಸಾಲಿನಲ್ಲಿ ಅತ್ಯುತ್ತಮ ಫಲಿತಾಂಶ ಸಾಧನೆ ಮಾಡಿದ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ಮಾನ್ಯ ಶ್ರೀ ರಾಜುಗೌಡ ಬ. ಪಾಟೀಲ್ ಶಾಸಕರು ದೇವರು ಹಿಪ್ಪರಗಿ ಮತಕ್ಷೇತ್ರ ಉದ್ಘಾಟನೆ ಹಾಗೂ ಶಾರದದೇವಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಆದರ್ಶ ವಿದ್ಯಾಲಯದ ಶಿಕ್ಷಕರು ಮಕ್ಕಳಿಗೆ ಉತ್ತಮ ಕಲಿಸುವಿಕೆಯಿಂದ ವಿದ್ಯಾರ್ಥಿಗಳ ಪ್ರಯತ್ನದಿಂದ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿರುವರು. ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಶಿಕ್ಷಕರು ಉತ್ತಮ ಕೆಲಸ ಮಾಡಿ ಹೆಚ್ಚು ಫಲಿತಾಂಶ ಬರುವಂತೆ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಬರಬೇಕು ಎಂದರು. ಶ್ರೀ ಸತ್ಯಜಿತ್ ಎಸ್. ಪಾಟೀಲ್ ಉದ್ಘಾಟನೆ ಮಾಡಿ ಮಾತನಾಡಿದರು. ಡಾ. ಪ್ರಭುಗೌಡ ಲಿಂಗದಳ್ಳಿ ನೇತ್ರ ತಜ್ಞರು, ಶ್ರೀ ಆನಂದ್ ಎಂ. ಸಜ್ಜನ್ ಅಧ್ಯಕ್ಷರು, ಎಸ್ಡಿಎಂಸಿ ಸರ್ಕಾರಿ ಆದರ್ಶ ವಿದ್ಯಾಲಯ ಇವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಉತ್ತಮ ಫಲಿತಾಂಶಕ್ಕೆ ಕಾರಣರಾದ ಆದರ್ಶ ವಿದ್ಯಾಲಯದ ಶಿಕ್ಷಕರನ್ನು ಹಾಗೂ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಸನ್ಮಾನ ಮಾಡಿದರು. ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಹಾಗೆ ಪರಮಪೀಠ ಮುಟ್ಟಿಸುವಲ್ಲಿ ಕಾಯಕ ತತ್ವದ ಅಡಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಇವತ್ತು ಸಮಾಜಕ್ಕೆ ತಮ್ಮ ಸೇವೆಯನ್ನು ಅರ್ಪಿಸಿಕೊಂಡವರು ಈ ಭಾಗದ ಶಾಸಕರು ಎಂದರೆ ಹೇಳಿದರೆ ತಪ್ಪಾಗಲಾರದು. ಹಾಗೆಯೇ ಈ ಭಾಗದ ಆದರ್ಶ ವಿದ್ಯಾಲಯವನ್ನ ಮೇಲೆತ್ತರಕ್ಕೆ ಏರಿಸುವಲ್ಲಿ ಬಹಳಷ್ಟು ಶ್ರಮವನ್ನು ಹಾಕಿದವರು ರಾಜುಗೌಡ ಬಿ. ಪಾಟೀಲ್ ಶಾಸಕರು ದೇವರಿಬ್ಬರು ಇವರಿಗೆ ತುಂಬಿರುವುದು. ಮಹಾವಿದ್ಯಾಲಯ 100ಕ್ಕೆ 100 ಫಲಿತಾಂಶವನ್ನು ಪಡೆದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಗಳಿಸಲಿಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಶಿಕ್ಷಣವನ್ನು ನೀಡ್ತಾ ಇರುವಂಥ ಶಿಕ್ಷಕರ ಪರಿಶ್ರಮವನ್ನು ನಾವು ನೋಡಬೇಕಾಗ್ತದೆ. लेहरों से डरकर नौका पार नहीं होती, कोशिश करने वालों की कभी हार नहीं होती. लेहरों से डरकर नौका पार नहीं होती, कोशिश करने वालों की कभी हार नहीं होती. ಹಾಗೆ ನಾವು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಮುಂದೊಂದು ದಿವಸ ನಮಗೆ ಫಲಿತಾಂಶ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ನಾವು ಈ ಶಾಲೆಯ ಒಂದು ಉದಾಹರಣೆಯನ್ನು ತೆಗೆದುಕೋಬಹುದು. ಅದೇ ರೀತಿ ಇವತ್ತಿನ ರಕ್ಷಾಬಂಧನದ ನೂಲು ಹುಣ್ಣಿಮೆಯ ರಕ್ಷಾಬಂಧನದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ದಿವಸ ನಮ್ಮ ಆದರ್ಶ ಶಾಲೆ ಬಗ್ಗೆ ನಾವು ಎಷ್ಟು ಹೆಮ್ಮೆ ಪಟ್ಟರು ಕಡಿಮೆ ಅನ್ನೋಂಥ ಭಾವನೆಯನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಹೇಳಿ ಬಯಸ್ತೀನಿ ಬಂಧುಗಳೇ. ಯಾಕಂದ್ರೆ ಯಾವುದನ್ನು ತಿಳ್ಕೊಳ್ಳಾರ್ದೆ ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾನು ಆದರ್ಶ ಶಾಲೆಯವ್ರನ್ನ ಶಾಸಕನಾದ ಬಂದಿವರು ಕುಡಿ ನೀರಿನ ಸಮಸ್ಯೆ ಐತಂದ್ರೆ ಬೋರ್ ಕಳಿಸ್ಕೊಡೋಣ 2 ದಿವಸ ಬೋರ್ ಕಳಿಸ್ಕೊಟ್ಟೆ. ಆದ್ರೆ ದುರ್ದೈವಶಾತ್ ನಮಗೆ ನೀರು ಸಿಗ್ಲಾರ್ದಂಗಾಗೋಣ ಆ್ಯಕ್ಚುಲಿ ಹುಂಚಾಳಕ್ಕೂ ಸಹಿತ ಕುಡಿ ನೀರಿನ ಸಮಸ್ಯೆ ಐತೆ. ಏನು ನಿರಂತರ ಜ್ಯೋತಿ ಮಾಡುತ್ತಾನ ಊರಿಗೂ ಸಮಸ್ಯೆ ಐತೆ. ಈ ಮಕ್ಕಳದ್ದು ನೋಡಿದ್ರೆ ಖುಷಿ ಅನ್ನಿಸ್ತದ. ಅದೇ ರೀತಿ ನಮ್ಮ ಶಾಲೆಯಿಂದ ನಮ್ಮ ಕುದುರೆ ಸಾಲೋಡಿಗಿಂದ ಸಾಕಷ್ಟು ಮಕ್ಕಳು ಬರ್ತಾವೆ. ಇವತ್ತು SDMC ಅಧ್ಯಕ್ಷರು ನಮ್ಮೂರವ್ರೆ ಆನಂದ್ ಸಜ್ಜನ್ ಅವ್ರು. ಅವಾಗ ನಮ್ಮ ಮಕ್ಕಳದ ಬೇಡಿಕೆ ಐತಿ. ನಾನು ರಿಕ್ವೆಸ್ಟ್ ಮಾಡಿ ನಮ್ಮೂರದಿಂದೇ ಒಂದು ಶಾಲೆಗೆ ಒಂದು ಬಸ್ ಮತ್ತು ವಾಪಸ್ ಬಿಟ್ಕೊಂಡೇ ಹೋಗುವಂಥ ಬಸ್ಸನ್ನು ಸಹಿತ ನಾವು ಮಾಡಿಸ್ಕೊಟ್ಟಿದ್ದೆ ಬಂಧುಗಳೇ. ಇವತ್ತಿನ ದಿವಸ ಯಾಕಂದ್ರೆ ಮೂಲಭೂತ ಸರ್ಕಾರ, ಯಾಕಂದ್ರೆ ಮಕ್ಕಳಿಗೆ ಒಂದು ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಒಂದು ಇದ್ರ ಶಾಲೆಗಿನ್ನ ನಮ್ಮ ಶಾಲೆ ಕಮ್ಮಿ ಇಲ್ಲ. ಇದು ಹೆಮ್ಮೆ ವಿಷಯ. ಇನ್ನು ಎಲ್ಲ ಕಡೆ ಹೇಳ್ತೀನಿ ನಾ ಈ ಶಾಲೆಯ ಬಗ್ಗೆ. ಅದರ ಜೊತೆ ಇಲ್ಲಿರುವಂಥ ಎಲ್ಲ ನನ್ನ ಶಿಕ್ಷಕ ಮಿತ್ರರಿಗೆ ಹಾಗೂ ಗುರುಮಾತೆಯರಿಗೆ, ಇಲ್ಲಿರುವಂಥ ಎಲ್ಲ ಸ್ಟಾಫ್, ಇವತ್ತು ಅಡುಗೆ ಮಾಡೋರು ಹಿಡ್ಕೊಂಡು ಎಲ್ಲರಿಗೆ ಅಭಿನಂದನೆ ಮಾಡುವಂಥ ಕೆಲಸ ಮಾಡಿದ್ರು. ನಾವು ಅನ್ಬೋದು ನಮಗೆ ಒತ್ತಡದ ಅಪ್ಪರಿಗೆ ಮುಂದೆ ಪೂಜಾ ಅದಾವ ಅವ್ರಿಗೆ ಒತ್ತಡದ ಅಂತೇಳಿ. ಆದ್ರೆ ಅಪ್ಪರಿಗೆ ಹೇಳಿದ್ನ ನೀವು ಗುರುಗಳಿದ್ದೀರಿ, ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾರ. ನಾವು ಸಣ್ಣ ಹುಡುಗಿ ಬಡತನದೊಳಗೆ ಹುಟ್ಟಿ ಕೇಸಿಂದ ನಾ ಏನಾದರೂ ಒಂದು ಮಾಡ್ಬೇಕಂತ ತಿಳ್ಕೊಂಡು ಆತ್ಮವಿಶ್ವಾಸವನ್ನು ತನ್ನ ಒಳಗಿಟ್ಟುಕೊಂಡ ಈ ಕಾಲಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಮಜ್ಜಿಗೆ ಕಟ್ಟುವುದನ್ನು ಯಂತ್ರವನ್ನು ಕಂಡಿಡ್ದಾಳಲ್ಲ. ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಗೌರವ ತರುವಂಥ ಕೆಲಸ ನಮ್ಮ ಶಾಲೆ ವಿದ್ಯಾರ್ಥಿ ಮಾಡ. ಇದಕ್ಕಿಂತ ಹೆಚ್ಚಿಂದ ಏನೂ ಖುಷಿ ಇಲ್ಲ. ಅದಕ್ಕೆ ಇಲ್ಲಿ ಏನು ಕೊಡ್ತಿರಲ್ಲ ಆ ಅಕ್ಕನ್ ನೋಡಿ ನೀವು ಏನರ ಒಂದು ಸಾಧನೆ ಮಾಡ್ಬೇಕು. ಹೌದಿಲ್ಲ? ಎಲ್ಲರ ಒಳಗೆ ಒಂದು ಶಕ್ತಿ ಆ ಭಗವಂತ ಕೊಟ್ಟ ಕಳಿಸ್ಯಾನ. ಆದ್ರೆ ಅದನ್ನು ಕಂಡುಕೊಳ್ಳುವಂಥ ಶಕ್ತಿ ಅದು ನಮ್ಮಲ್ಲಿ ಇರ್ಬೇಕು. ಎಲ್ಲರೊಳಗೂ ಒಂದು ಶಕ್ತಿ ಅದನ್ನ ಎಚ್ಚರಿಸುವಂಥ ಕೆಲಸವನ್ನು ನಾವೆಲ್ಲರೂ ಸಹಿತ ಮಾಡಬೇಕು. ಭಗವಂತ ಸೃಷ್ಟಿಕರ್ತ ಭಗವಂತ ಒಂದು ವಿಶೇಷ ಚರ್ಚೆ ನಡೆಸಿದ.
ಬೇಡಿದ್ದನ್ನು ಕೊಡುವಂತ ಒಂದು ಅದ್ಭುತವಾದ ಶಕ್ತಿ ಅದನ್ನ ಎಲ್ಲಿಡಬೇಕು ಅಂತ ಎಲ್ಲರೂ ಚರ್ಚೆ ನಡೆಸಿದ್ರು ಮ್ಯಾಲ ಬ್ರಹ್ಮಾಂಡದೊಳಗ. ಅವಾಗ ನಡೆಸಿದಾಗ ಅವಾಗ ಒಬ್ಬರು ಹೇಳಿದ್ನಂತ, ವಿಷ್ಣು ಹೇಳಿದ್ನಂತ, ಈ ಶಕ್ತಿಯನ್ನು ಎಲ್ಲಿಡೋಣ ಅಂತಂದ್ರೆ ಎಲ್ಲರ ಸಮುದ್ರದ ಆಳದೊಳಗೆ ಈ ಶಕ್ತಿ ಇಡೋಣ ಅಂದ್ರ. ಅವಾಗ ಬೇಡ ಭಗವಂತ ಬೇಡ, ಅಲ್ಲಿಟ್ರು ಜನ ಬಿಡಂಗಿಲ್ಲ, ಅಲ್ಲಿ ಹೋದ್ರು ಆ ಶಕ್ತಿ ತಗೊಂಡು ಬರುವಂತ ಜನ ಅದರ, ಅಲ್ಲಿ ಇಡೋದು ಬೇಡ, ಆ ಶಕ್ತಿ ಎಲ್ಲಿಡೋಣ ಅಂತಂದ್ರ ಯಾರ ಮನುಷ್ಯ ಅದರ ಅವ್ರ ತಲೆ ಒಳಗ ಆ ಶಕ್ತಿ ಇಡೋಣ ಅಂತ ತಿಳ್ಕೊಂಡು ಆ ಭಗವಂತ ವಿಶೇಷವಾದ ಜ್ಞಾನದ ಶಕ್ತಿಯನ್ನು ಎಲ್ಲಿಟ್ಟಾನ ಅಂತಂದ್ರ ಅದು ಎಲ್ಲರ ತಲೆ ಒಳಗಿಟ್ಟಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಅದನ್ನ ಉಪಯೋಗಿಸುವಂಥದ್ದು ಯಾರ ಕೈಯಾಗದಂದ್ರ ಅದು ನಿಮ್ಮೆಲ್ಲರ ಕೈ ಒಳಗೈತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಒಟ್ಟ ಜೀವನದೊಳಗೆ ಸಾಧನೆ ಮಾಡ್ರಿ. ಇದು ಒಳ್ಳೆ ಬರ್ತಕ್ಕಂಥ ಜನ್ಮ ಅಲ್ಲ, ಇದು ಒಂದ ಸತ ಬಂದದ. 84 ಲಕ್ಷ ಜೀವರಾಶಿ ಒಳಗ ಈ ಮಾನವ ಜನ್ಮ ಬಹಳ ಶ್ರೇಷ್ಠ ಅಂತ ಹೇಳ್ತಾರ. ಇದು ಎಂದ್ ಎಕ್ಸ್ಪೈರ್ ಆಕೈತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಒಂದಲ್ಲ ಒಂದು ದಿನ ಎಕ್ಸ್ಪೈರ್ ಆಗದ. ನಾವು ತಗೊಂಡಿರ್ತಕ್ಕಂಥ ಕಾರಿಗೂ ಎಕ್ಸ್ಪೈರ್ ಅದ, ಫೋನಿಗೂ ಎಕ್ಸ್ಪೈರ್ ಅದ, ಕಟ್ಟಿರ್ತಕ್ಕಂಥ ಮನಿಗೆ ಎಕ್ಸ್ಪೈರ್ ಅದ, ಎಲ್ಲದಕ್ಕೂ ಎಕ್ಸ್ಪೈರ್ ಅದ. ಆದ್ರೆ ಮುಂದೊಂದಲ್ಲ ಒಂದು ದಿನ ಈ ಬದುಕಿಗೂ ಎಕ್ಸ್ಪೈರ್ ಅದ. ಯಾವಾಗ ಹೋಗ್ತೈತಿ ಗೊತ್ತಿಲ್ಲ. ಎಷ್ಟು ವರ್ಷ ಬದುಕ್ತೇವೆ ನಾವೆಲ್ಲ. ಜೊತೆಗೆ ಏನಪ್ಪಾ ಅಂತಂದ್ರೆ 2022-23ರಲ್ಲಿ ಈ ಶಾಲೆಗೆ ಏನಪ್ಪಾ ಅಂತಂದ್ರೆ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರು ಬಿಜಾಪುರ ಜಿಲ್ಲಾ ಅತ್ಯುತ್ತಮ ಸ್ವಚ್ಛ ವಿದ್ಯಾಲಯ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಸಹಿತ ಏನಪ್ಪಾ ಅಂತಂದ್ರೆ ನೀಡಿ ಸನ್ಮಾನಿಸಲಾಯಿತು ಅಂತ ನಾವಿಲ್ಲಿ ನೋಡ್ತೀವಿ. ಜೊತೆಗೆ ನಮ್ಮ ಶಾಲೆಯ 10ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿನಿ ಪ್ರಿಯಾಂಕಾ ಪುಂಡ್ಲಿಕ್ ಅಂತಕ್ಕಂಥ ವಿದ್ಯಾರ್ಥಿನಿ, ಈ ವಿದ್ಯಾರ್ಥಿನಿ ಕಾಲಿನಿಂದ ಮಜ್ಜಿಗೆ ಮಾಡ್ತಕ್ಕಂಥ ಯಂತ್ರವನ್ನ ಕಂಡುಹಿಡಿದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ವಿಭಾಗ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಇದು ಆಡ್ಕೊಂಡು ಇವಾಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏನಪ್ಪಾ ಅಂತಂದ್ರೆ ಆ ವಿದ್ಯಾರ್ಥಿನಿ ಹೋಗಿದ್ದಾಳೆ. ಇದು ಏನಪ್ಪಾ ಅಂತಂದ್ರೆ ನಮ್ಮ ಶಾಲೆಯ ಹೆಮ್ಮೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಮುಂದಿನ ಏನಪ್ಪಾ ಅಂತಂದ್ರೆ ದಿನಮಾನದಲ್ಲಿ ಆ ವಿದ್ಯಾರ್ಥಿನಿ ಭಾರತ ಸರ್ಕಾರದ ವತಿಯಿಂದ ಏನಪ್ಪಾ ಅಂತಂದ್ರೆ ಜಪಾನ್ದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಏನಪ್ಪಾ ಅಂದ್ರೆ ಭಾಗವಹಿಸ್ತಾಳೆ ಅಂತಕ್ಕಂಥದ್ದು ಈ ಶಾಲೆಯ ಹೆಮ್ಮೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತೀನಿ.